ಭಗವದ್ಗೀತೆ ಅಧ್ಯಾಯ 15 ಪುರುಷೋತ್ತಮ ಯೋಗ ಶ್ಲೋಕ 10 ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನ್ ಪಶ್ಯಂತಿ ಜ್ಞಾನಚಕ್ಷುಷಃ. ಉತ್ಕ್ರಾಮಂತಂ ಶರೀರ ಬಿಟ್ಟು ಹೋಗುವುದನ್ನು, ವಾ ಅಥವಾ ಸ್ಥಿತಂ ಶರೀರದಲ್ಲಿ ಸ್ಥಿತನಾಗಿರುವವನನ್ನು, ವಾ ಅಥವಾ ಭುಂಜಾನಂ ವಿಷಯಗಳನ್ನು ಭೋಗಿಸುವವನನ್ನು, ಈ ಪ್ರಕಾರವಾಗಿ ಗುಣಾನ್ವಿತಂ ಮೂರು ಗುಣಗಳಿಂದ ಕೂಡಿದವನನ್ನು, ಅಪಿ ಸಹ ವಿಮೂಢಾಃ ಅಜ್ಞಾನಿಗಳು ನ ಅನುಪಶ್ಯಂತಿ ತಿಳಿಯಲಾರರು, ಕೇವಲ ಜ್ಞಾನಚಕ್ಷುಷಃ ಜ್ಞಾನರೂಪಿ ನೇತ್ರಗಳುಳ್ಳ ವಿವೇಕಶೀಲ ಜ್ಞಾನಿಗಳೇ ಪಶ್ಯಂತಿ ತತ್ವತಃ ತಿಳಿಯುತ್ತಾರೆ. ಶರೀರವನ್ನು ಬಿಟ್ಟು ಹೋಗುವವನನ್ನು ಅಥವಾ ಶರೀರದಲ್ಲಿ ಸ್ಥಿತನಾಗಿರುವವನನ್ನು ಅಥವಾ ವಿಷಯಗಳನ್ನು ಭೋಗಿಸುವವನನ್ನು, ಈ ಪ್ರಕಾರವಾಗಿ ಮೂರು ಗುಣಗಳಿಂದ ಕೂಡಿದವನನ್ನು ಸಹ ಅಜ್ಞಾನಿಗಳು ಅದರ ಯಥಾರ್ಥ ಸ್ವರೂಪವನ್ನು ತಿಳಿಯಲಾರರು, ಕೇವಲ ಜ್ಞಾನರೂಪಿ ನೇತ್ರಗಳುಳ್ಳ ವಿವೇಕಶೀಲರಾದ ಜ್ಞಾನಿಗಳೇ ತತ್ವದಿಂದ ತಿಳಿಯುತ್ತಾರೆ. ಅಜ್ಞಾನಿಗೆ ಯಾವುದೂ ಸ್ಪಷ್ಟವಾಗಿ ಗೋಚರಿಸಲಾರದು. ಇದಂತೂ ಸತ್ಯ. ಜ್ಞಾನಿಗಳು ಮಾತ್ರ ವಸ್ತುಗಳನ್ನು ಯಥಾವತ್ತಾಗಿ ತಿಳಿದುಕೊಳ್ಳುವರು. ಭಾಷಾಜ್ಞಾನವಿರುವ ಎಲ್ಲರಿಗೂ ಸಾಹಿತ್ಯವನ್ನು ಓದಲು ಸಾಧ್ಯವಿದೆ. ಆದರೆ ನಿಜವಾಗಿ ಅದರ ಸವಿಯನ್ನು ಸವಿಯುವುದು ಸಾಹಿತ್ಯದ ಮರ್ಮವನ್ನು ತಿಳಿದ ಕೆಲವರು ಮಾತ್ರ. ಆಭರಣಗಳನ್ನು ಎಲ್ಲರೂ ನೋಡಬಹುದು, ಆದರೆ ನಿಜವಾದ ರತ್ನ ವ್ಯಾಪಾರಿಯು ಮಾತ್ರ ಯಾವುದೇ ಆಭರಣದ ನಿಖರವಾದ ಬೆಲೆಯನ್ನು ಮತ್ತು ಅದರ ಮಹತ್ವವನ್ನು ತಿಳಿಯುತ್ತಾನೆ. ಎಲ್ಲರೂ ಸಂಗೀತವನ್ನು ಕೇಳಬಹುದು, ಆದರೆ ಸಂಗೀತದ ಪೂರ್ಣ ಜ್ಞಾನವಿರುವ ವಿದ್ವಾಂಸನು ಅದನ್ನು ಸವಿಯುವ ರೀತಿಯೇ ಬೇರೆ. ಇದೇ ರೀತಿ ನಾವು ಪ್ರತಿಯೊಬ್ಬರೂ ಇಂದ್ರಿಯ, ಮನಸ್ಸು, ಬುದ್ಧಿಗಳ ಮೂಲಕ ನಾನಾ ರೀತಿಯ ಅನುಭವಗಳನ್ನು ಪಡೆಯುತ್ತಿದ್ದೇವೆ. ಆದರೆ ಜ್ಞಾನಪುರುಷನು ಮಾತ್ರ ತನ್ನ ಪ್ರತಿಯೊಂದು ಅನುಭವದಲ್ಲೂ ಪರಮಾತ್ಮನನ್ನು ಗುರುತಿಸುತ್ತಾನೆ. ಆತ್ಮನು ನಮ್ಮ ಎಲ್ಲ ಅನುಭವಗಳಲ್ಲೂ ಇದ್ದಾನೆ. ಅವನು ಇಲ್ಲದ ಸಮಯವೇ ಇಲ್ಲ. ಅವನು ಶರೀರದಲ್ಲಿ ಇರುವಾಗಲೇ ಆಗಲಿ ಅಥವಾ ಶರೀರವನ್ನು ಬಿಟ್ಟು ಹೋಗುವಾಗೇ ಆಗಲಿ ಅಥವಾ ನಾನಾ ರೀತಿಯ ಭೋಗಗಳನ್ನು ಅನುಭವಿಸುವಾಗಲೇ ಆಗಲಿ ಅಜ್ಞಾನಿಗಳಾದ ನಮಗೆ ಅವನು ಕಾಣಿಸನು. ಆದರೆ ಜ್ಞಾನಿಗಳು ಅವನನ್ನು ಸ್ಪಷ್ಟವಾಗಿ ಗುರುತಿಸುತ್ತಾರೆ. ಅಜ್ಞಾನಿಯ ಮನಸ್ಸು ಬಹಿರ್ಮುಖವಾಗಿರುವುದರಿಂದ ಅದಕ್ಕೆ ಆತ್ಮನನ್ನು ಗುರುತಿಸುವುದು ಸಾಧ್ಯವಾಗುವುದಿಲ್ಲ. ಅವನ ಮನಸ್ಸು ವಿಷಯಾಸಕ್ತವಾಗಿರುವುದು. ಆತ್ಮನ ದರ್ಶನಕ್ಕೆ ವಿಷಯಾಸಕ್ತಿಯೇ ಅಡ್ಡಿ ಬರುವುದು. ಜ್ಞಾನಿಯ ಮನಸ್ಸು ಅಸಕ್ತವಾಗಿರುವುದರಿಂದ ಅದು ತನ್ನ ಎಲ್ಲ ಅನುಭವಗಳಲ್ಲೂ ಪರಮಾತ್ಮನನ್ನು ಗುರುತಿಸಿಕೊಳ್ಳುತ್ತದೆ. ಇದನ್ನೇ ಜ್ಞಾನದೃಷ್ಟಿ ಎಂದು ಇಲ್ಲಿ ಹೇಳಿರುವುದು. ಜ್ಞಾನ ಚಕ್ಷುಸ್ಸೆಂಬುದು ಆರನೆಯ ಇಂದ್ರಿಯವೇನಲ್ಲ. ಅಂತಃಕರಣವು ಅಜ್ಞಾನವನ್ನು ಕಳೆದುಕೊಂಡು ಶಾಸ್ತ್ರಜ್ಞಾನವನ್ನು ಅನುಭವದಲ್ಲಿ ನಿಲ್ಲಿಸಿಕೊಂಡಾಗ ಜೀವಭಾವವು ನಾಶವಾಗುವುದರಿಂದ ಅದಕ್ಕೆ ಎಲ್ಲೆಲ್ಲೂ ಪರಮಾತ್ಮನೇ ಕಾಣುತ್ತಾನೆ. ಈ ಜ್ಞಾನದೃಷ್ಟಿಯನ್ನು ಪಡೆಯಬೇಕಾದರೆ ಮನಸ್ಸು, ಬುದ್ಧಿಯು ಪೂರ್ತಿ ಶುದ್ಧವಾಗಿರಬೇಕು. ಮಾತ್ರವಲ್ಲ, ಚಿತ್ತಶುದ್ಧಿಯನ್ನು ಪಡೆದ ಶಾಸಕನು ಒಬ್ಬ ಸದ್ಗುರುವನ್ನು ಆಶ್ರಯಿಸಿ ಜ್ಞಾನ ಶ್ರವಣ ಮಾಡಬೇಕು. ಅಂದಾಗ ಮಾತ್ರ ಅವನಿಗೆ ಜ್ಞಾನ ದೃಷ್ಟಿಯನ್ನು ಗಳಿಸಲು ಸಾಧ್ಯವಾಗುವುದು.